ಈ ದಿವಸ ಬಿಜೆಪಿ ಮತ್ತು ಕರ್ನಾಟಕ ಹಸಿರು ರೈತ ಸೇನೆ ವತಿಯಿಂದ ದಾವಣಗೆರೆ ಬಂದನ್ನು ಮಾಡ್ತಾ ಇದ್ದಾರೆ. ಬಂದು ಶಾಂತಿಯುತವಾಗಿ ನಡೀತಾ ಇದೆ. ಈಗ ಬೆಳಗ್ಗೆಯಿಂದನೇ ಈಗಾಗಲೇ ಪ್ರತಿಭಟನಾಗಾರರು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕು, ಭದ್ರಾ ನಾಲೆಯಿಂದ ಟೈಲ್ ಎಂಡ್ವರೆಗೆ ವಾಟರ್ ರೀಚ್ ಆಗೋದಿಲ್ಲ, ಈ ಒಂದು ಕಾರಣಕ್ಕಾಗಿ ಆ ಪ್ರಾಜೆಕ್ಟ್ ಮಾಡ್ತಾರೋ ಸರಿ ಇಲ್ಲ ಅನ್ನೋ ಇದರಿಂದ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ನಿನ್ನೆ ಕೂಡ ಹೇಳಾಗಿದೆ, ಯಾವುದೇ ಕಾರಣಕ್ಕೆ ಕೂಡ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಮಾಡಬೇಕು, ಯಾರಿಗೆ ಫೋರ್ಸ್ ಮಾಡಬಾರ್ದು ಅಂತ. ಎಲ್ಲ ಅಗತ್ಯ ಸೇವೆಗಳು, ಎಲ್ಲ ಬಸ್ಸಸ್ ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಎಂದಿನಂತೆ ನಡೀತಾ ಇದೆ. 2-3 ಕಡೆ ಟೈರ್ ಸುಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದನ್ನು ಕೂಡ ನಾವು ಸ್ಟಾಪ್ ಮಾಡಿಸಿದ್ದೀವಿ. ಇದುವರೆಗೆ ಬಂದ್ ಎಲ್ಲ ರೀತಿಯಿಂದ ಶಾಂತಿಯುತವಾಗಿ ನಡೀತಾ ಇದೆ. ಹೌದು, ಈ ದಿವಸ ಕಾಂಗ್ರೆಸ್ ಅವರು ಕೂಡ ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕುವ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧ ಕೂಡ ನಾವು ಈಗಾಗಲೇ ಬಂದೋಬಸ್ತನ್ನು ಮಾಡಿದ್ದೇವೆ. ಅವ್ರಿಗೆ ಕೂಡ ಈಗಾಗಲೇ ಹೇಳಲಾಗಿದೆ, ತಮ್ಮ ಬಂದ್ ಎಲ್ಲ ರೀತಿಯಿಂದಲೂ ಕೂಡ ಶಾಂತಿಯುತವಾಗಿ ಇರಬೇಕು ಅಂತ. ಅದೇ ರೀತಿ ನಾವು ಈಗಾಗಲೇ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ, ಅವರು ಕೂಡ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು 4 KSRP ಇದೆ, 350+ ಮ್ಯಾನ್ ಅಂಡ್ ಆಫೀಸರ್ಸ್ ಇದ್ದಾರೆ, DRO, QRT ಎಲ್ಲ ಇದ್ದಾರೆ. ಈಗಾಗಲೇ ನೀವು ನೋಡಿದ್ದೀರಾ, ಎಲ್ಲ ಕಡೆ ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು, ಡಿಫ್ರೆಂಟ್ ಟೀಮ್ಸ್ ಓಡಾಡಿ ಎಲ್ಲೆಲ್ಲಿ ಆಯಾಕಟ್ಟಿನ ಜಾಗಗಳಿದೆ ಅಲ್ಲಿ ಕೂಡ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಇಲ್ಲ, ಬರೀ ನಮ್ಮ ದಾವಣಗೆರೆ ಜಿಲ್ಲೆಯ ಮ್ಯಾನ್ ಅಂಡ್ ಆಫೀಸರ್ಸ್ಗಷ್ಟೇ ಈಗ ಡಿಪ್ಲಾಯ್ ಮಾಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.